ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಅಂದರೆ ಹಲಸಿನ ಹಣ್ಣಿನ ಸೀಸನ್ ಆಗಿದೆ ಅಲ್ವಾ, ಹಲಸಿನ ಹಣ್ಣಿನಿಂದ ಒಂದು ಹಿಟ್ಟನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 1 ಕಪ್ಪು ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಜೊತೆಗೆ ತೆಂಗಿನಕಾಯಿ ಇದೆ ಮತ್ತು ಬೇಕಾಗಿರುವಂಥದ್ದು ಅಕ್ಕಿ ಪುಡಿ. ಈಗ ಅಕ್ಕಿಯನ್ನು ನಾನು ಅಂದರೆ ಚೆನ್ನಾಗಿ ತೊಳ್ಕೊಂಡು ಒಂದು 2-3 ಗಂಟೆ ನೆನೆಸ್ಕೊಂಡಿದ್ದೇನೆ. ಆಮೇಲೆ ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. 1.5 ಕಪ್ ಅಕ್ಕಿ ಹುಡಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು 2-3 ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಮತ್ತು ತೆಂಗಿನಕಾಯಿ ಮತ್ತು ಬೇಕಾಗಿರುವಂಥದ್ದು ಬೆಲ್ಲದ ಸಿರಪ್ಪು. ನಾನು ಇಲ್ಲಿ ಬೆಲ್ಲವನ್ನು 3/4 ಕಪ್ಪು ಬೆಲ್ಲವನ್ನು ಸ್ವಲ್ಪ 1-2 ಚಮಚ ನೀರು ಹಾಕಿ ಸಿರಪ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಅಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಪೌಡರ್ ಆಗಿದೆ. ಇನ್ನು ಇದಕ್ಕೆ ನಾವು ಹಲಸಿನ ಹಣ್ಣನ್ನು ಕೂಡ ಇದೆಯಲ್ವ, ಹಲಸಿನ ಹಣ್ಣು, ಇದನ್ನು ನಾವು ಪೇಸ್ಟ್ ಮಾಡಿ ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಒಳ್ಳೆ ಕಲರ್ ಕೂಡ ಇದೆ. ಈಗ ಈ ಪೇಸ್ಟನ್ನು ಅಕ್ಕಿ ಹುಡಿ ಜೊತೆಗೆ ಸೇರಿಸ್ಕೊಳ್ಬೇಕು. ಮತ್ತು ನೀವು ಸಕ್ಕರೆ ಅಂದರೆ ನೀವು ಸಿಹಿಯನ್ನು ಸೇರಿಸುವಾಗ ನೋಡ್ಕೊಳ್ಬೇಕು. ಏಕೆಂತ ಹೇಳಿದ್ರೆ ನಾನು ಇಲ್ಲಿ ತಗೊಂಡಿರುವಂತಹ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು. ಅದಕ್ಕೆ ಸ್ವಲ್ಪ ಬೆಲ್ಲದ ಸಿರಪನ್ನು ಸೇರಿಸ್ತಾ ಇದ್ದೇನೆ. ಮತ್ತು ಜೊತೆಗೆ ಇಲ್ಲಿ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು. ಮತ್ತು ಬೆಲ್ಲದ ಸಿರಪನ್ನು ಸೇರಿಸ್ಕೊಳ್ಳಿ. ಬೆಲ್ಲದ ಸಿರಪು ಮಾಡುವಾಗ ಅದನ್ನು ನೀವು ಸೋಸಿಬಿಟ್ಟು ಹಾಕ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಕೆಲವೊಂದು ಬೆಲ್ಲಗಳಲ್ಲಿ ಕಸ ಕಡ್ಡಿಗಳಲ್ಲಿರುತ್ತೆ. ನೀವು ಸಿಹಿಯನ್ನು ನೋಡಿಕೊಂಡು ಬೆಲ್ಲದ ಸಿರಪನ್ನು ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಂದು ಹಲಸಿನ ಹಣ್ಣು ತುಂಬ ಸ್ವೀಟ್ ಇರುತ್ತೆ. ಆ ಸ್ವೀಟನ್ನು ನೋಡಿಕೊಂಡು ನೀವು ಬೆಲ್ಲದ ಸಿರಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಏಕೆಂತಂದರೆ ಸಿಹಿಯನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಜೊತೆಗೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್ಲ, ಬೇಕಿದ್ದರೆ ನೀವು ಸೇರಿಸ್ಕೊಳ್ಬೋದು. ಇವಾಗ ಮಿಕ್ಸಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಇನ್ನು ನಾವು ಇದನ್ನು ಬಾಳೆ ಎಲೆಯಲ್ಲಿ ಸ್ವಲ್ಪ ಹರಡ್ಬಿಟ್ಟು ಬೇಯಿಸಬೇಕು. ಅದಕ್ಕೆ ನಾನೀಗ ಬಾಳೆ ಎಲೆಯನ್ನು ತಗೊಬಂದಿದ್ದೇನೆ. ಇದನ್ನು ಸ್ವಲ್ಪ ತೊಳ್ಕೊಳ್ಳಿ. ಆಮೇಲೆ ಸಣ್ಣ ಸಣ್ಣದಾಗಿ ಬಾಳೆ ಎಲೆಯನ್ನು ಪೀಸ್ ತಗೊಳ್ಬೇಕು. ಈ ಬಾಳೆ ಎಲೆ ಸ್ವಲ್ಪ 1-2 ಚಮಚ ಹಿಟ್ಟನ್ನು ಹಾಕ್ಕೊಂಡು ಹರಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಫೋಲ್ಡ್ ಮಾಡಿಕೊಂಡು ಅದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ತುಂಬ ಈಸಿ ಇದೆ, ಬೇಗನೆ. ಅಂದರೆ ಈಗ ಮಕ್ಕಳೆಲ್ಲ ಮನೆಯಲ್ಲಿ ಇರುವಂಥದ್ದು ರಜಾದ ಸಮಯ ಅಲ್ವಾ, ಜೊತೆಗೆ ಹಲಸಿನ ಹಣ್ಣಿನ ಸೀಸನ್ ಕೂಡ ಆಗಿದೆ. ಹೀಗೆ ಮನೆಯಲ್ಲಿ ಹಲಸಿನ ಹಣ್ಣನ್ನು ಇದ್ದರೆ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಯಾವುದೇ ಅಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಇದು ಎಲ್ಲ ಶುದ್ಧವಾಗಿರುತ್ತಲ್ವ. ಹಾಗೆ ಈ ರೆಸಿಪಿಯನ್ನು ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಬೇಕು.
ನಾನು ತಗೊಂಡಿರುವಂತಹ ಎಲ್ಲ ಬಾಳೆ ಎಲೆಯಲ್ಲಿ ಕೂಡ ಈ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯಲಿಕ್ಕೆ ಇಡುವಾಗ ನೀವು ಗಮನಿಸಬೇಕು, ಏಕೆಂತಂದರೆ ಹೀಗೆ ಜೋಡಿಸಿ ಒಂದರ ಮೇಲೆ ಇಡಬಾರ್ದು. ಏಕೆಂತೇಳಿದ್ರೆ ಸ್ವಲ್ಪ ಒಳಗಡೆ ಎಲ್ಲ ಗ್ಯಾಪ್ ಬಿಡಬೇಕು. ಏಕೆಂತೇಳಿದ್ರೆ ಕೆಳಗಿಂದ ನೀರಿನಿಂದ ಆವಿ ಮೇಲೆ ಬಂದು ಎಲ್ಲ ಎಲೆಗಳಲ್ಲಿರುವಂಥ ಹಿಟ್ಟು ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಟ್ಟು ಜೋಡಿಸಬೇಕು. ಸೊ ಇದು ನೋಡಿ ಸ್ವಲ್ಪ ತಾದ್ಮೇಲೆ ನಾನು ನೋಡುವಾಗ ಚೆನ್ನಾಗಿ ಬೆಂದಿದೆ. ತಿಂದು ನೋಡಿದೆ, ತುಂಬ ಟೇಸ್ಟ್ ಇತ್ತು, ಒಳ್ಳೆ ಸ್ವೀಟ್ ಇದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ರೆಸಿಪಿಯಾಗಿ ಬರ್ತೇನೆ. ಥ್ಯಾಂಕ್ ಯು.